ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಮಾಡ್ತಿರೋ ರೆಸಿಪಿ ಈಗ ಫ್ರೆಂಚ್ ಫ್ರೈಸ್ ಆಲೂಗಡ್ಡೆಯಲ್ಲಿ ಮಾಡೋದು. ಇದು ನೋಡಿ, ರೆಡಿಯಾಗಿರೋ ರೆಸಿಪಿ ತೋರಿಸ್ತಾ ಇದ್ದೀನಿ. ಇದು ಟೊಮೆಟೊ ಸಾಸ್ ಜೊತೆ ತುಂಬ ಚೆನ್ನಾಗಿರುತ್ತೆ. ಮೊದಲಿಗೆ ಇದು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಇದೆರಡು ಆಲೂಗಡ್ಡೆ ತೊಗೊಂಡಿದ್ದೀನಿ ನಾನು. ಅದು ಸಿಪ್ಪೆ ತೆಗಿತಾ ಇದ್ದೀನಿ. ಸಿಪ್ಪೆ ಸಮೇತ ತೆಗೆದಿಟ್ಕೊಂಡು ಅದನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಇದು ಮಾಲಲ್ಲೆಲ್ಲ ಸಿಗುತ್ತೆ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ. ಇವಾಗ ನೋಡಿ, ನಾನು ಆಲೂಗಡ್ಡೆ ಎಲ್ಲ ಸಿಪ್ಪೆ ತೆಗೆದು ಇದನ್ನು ಸಣ್ಣದಾಗಿ ಉದ್ದುದಕ್ಕೆ ಪೀಸ್ ಮಾಡಿ ಹೆಚ್ಚಿಟ್ಕೊತಾ ಇದ್ದೀನಿ. ನೋಡಿ, ಉದ್ದಕ್ಕೆ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಬಟ್ಲಲ್ಲಿ ನೀರು ಇಟ್ಕೊಂಡು ನೀರಿಗೆ ಹಾಕಿ ಚೆನ್ನಾಗಿ ತೊಳೆದಿಟ್ಕೋಬೇಕು. ಚೆನ್ನಾಗಿ ತೊಳೆದಾದ್ಮೇಲೆ ಟಿಶ್ಯೂ ಪೇಪರ್ಗೆ ಹಾಕಿ ನೀರೆಲ್ಲ ತೆಗಿತಾ ಇದ್ದೀನಿ. ನೋಡಿ, ಚೆನ್ನಾಗಿ ಪ್ರೆಸ್ ಮಾಡ್ತೀನಿ. ಇವಾಗ ಇದು ನೋಡಿ, ಟಿಶ್ಯೂ ಪೇಪರ್ಗೆ ಹಾಕಿ ಚೆನ್ನಾಗಿ ನಾನು ಪ್ರೆಸ್ ಮಾಡ್ತೀನಿ. ಇವಾಗ ಚೆನ್ನಾಗಿ ಪ್ರೆಸ್ ಮಾಡ್ಕೊಳ್ಳೋದು ಯಾಕೆಂದರೆ ಇದು ಡೀಪ್ ಫ್ರೈ ಆಗಿರೋದ್ರಿಂದ ಇದು ತುಂಬ ಸಿಡಿಯುತ್ತೆ. ಇದೆಲ್ಲ ನೋಡಿ, ನೀರು ತೆಗೆದು ಎಲ್ಲ ರೆಡಿಯಾಗಿದೆ. ಇವಾಗ ನಾನೊಂದು ಪ್ಯಾನ್ ಇಟ್ಕೊತೀನಿ. ಸ್ಟವ್ ಆನ್ ಮಾಡಿ ಪ್ಯಾನ್ ಇಟ್ಕೊಂಡು ಅದಕ್ಕೆ ಒಂದು ಅರ್ಧ ಲೀಟ್ರು ಎಣ್ಣೆ ಸೇರಿಸಿದ್ದೀನಿ. ಅದು ಸ್ವಲ್ಪ ಕಾದ್ಮೇಲೆ ಇದು ಪೀಸ್ ಮಾಡಿ ಇಟ್ಕೊಂಡಿದ್ವಲ್ಲ ಆಲೂಗಡ್ಡೆ, ಅದೆಲ್ಲ ಫ್ರೆಂಚ್ ಫ್ರೈಸ್ಗೆ ಅದು ಹಾಕ್ತಾಯಿದ್ದೀನಿ. ನೋಡಿ, ನಿಧಾನಕ್ಕೆ ಹಾಕಿ. ಅದನ್ನು ಹಾಕಾದ್ಮೇಲೆ ನೋಡಿ, ಇದಕ್ಕೆ ನಾವು ಹಿಟ್ಟೆಲ್ಲ ಏನೂ ಹಾಕಿಲ್ಲ ಫ್ರೆಂಡ್ಸ್. ಒರಿಜಿನಲ್ ರೆಸಿಪಿ ಮೆಕ್ಡೊನಾಲ್ಡ್ಸಲ್ಲೆಲ್ಲ ಸಿಗುತ್ತೆ, ಮಾಲಲ್ಲಿ ಸಿಗುತ್ತೆ. ತುಂಬ ಟೇಸ್ಟ್ ಆಗಿರುತ್ತೆ. ನೋಡಿ, ಇವಾಗ ಆದಷ್ಟು ನೋಡ್ತಾ ಇರಿ. ಇವಾಗ ಗೋಲ್ಡನ್ ಬ್ರೌನ್ ಬರ್ತಾ ಇದೆ. ಇದು ಆದಷ್ಟು ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳಿ. ನೋಡಿ, 5ರಿಂದ 10 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. ಇದು ನೋಡಿ, ಕೈ ಆಡಿಸ್ತಾ ಇದ್ದರೆ ಇದು ಇವಾಗ ಏನು ಆಲ್ಮೋಸ್ಟ್ ಇನ್ನೇನು ಆಯಿತು, ಆಗ್ತಾ ಬರ್ತಾ ಇದೆ. ಇದು ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಫ್ರೆಂಡ್ಸ್. ನೋಡಿ, ನೀವು ಇದನ್ನು ಟ್ರೈ ಮಾಡಿ. ಬಹಳ ತುಂಬ ಈಸಿ ಇದು ಮಾಡೋದಕ್ಕೆ. ನೋಡಿ, ಈ ಥರ ಗೋಲ್ಡನ್ ಬ್ರೌನ್ ಬಂತು. ನೋಡಿ, ಇವಾಗ ನಾನು ತೋರಿಸ್ತಾ ಇದ್ದೀನಿ. ನೋಡಿ, ರೆಡಿಯಾಗಿರೋದು. ಇವಾಗ ಒಂದು ತಟ್ಟೆಗೆ ಟಿಶ್ಯೂ ಪೇಪರ್ ಹಾಕ್ಕೊತೀನಿ. ಟಿಶ್ಯೂ ಪೇಪರ್ ಹಾಕ್ಕೊಂಡು ಅದನ್ನು ಅದಕ್ಕೆ ಹಾಕ್ಕೊತಾ ಇದ್ದೀನಿ. ಇವಾಗ ಫ್ರೈ ಆಗಿರೋ ಫ್ರೈಸ್ ಎಲ್ಲ ಫ್ರೆಂಚ್ ಫ್ರೈಸು ಅದಕ್ಕೆ ಹಾಕ್ಕೊತಾ ಇದ್ದೀನಿ. ಅದಕ್ಕೆ ಹಾಕ್ಕೊಂಡ್ಮೇಲೆ ಆಯಿಲ್ ಇರುತ್ತಲ್ಲ, ಹೆಚ್ಚಾಗಿ ಎಣ್ಣೆ ಅಂಶ ಇರುತ್ತಲ್ಲ, ಅದೆಲ್ಲ ತುಂಬ ಹೀರ್ಕೊಂಬಿಡುತ್ತೆ. ಆವಾಗ ತಿನ್ನೋಕ್ಕೂ ರುಚಿಯಾಗಿರುತ್ತೆ. ನೋಡಿ ನೋಡಿ, ರೆಡಿ ಆಯ್ತು. ಇವಾಗ ರೆಡಿ ಆದಮೇಲೆ ಅದು ಹೇಗೆ ರೆಡಿಯಾಗಿದೆ ಅಂತ ನಿಮ್ಗೆ ಗೊತ್ತಾಗಬೇಕಲ್ಲ, ಅದಕ್ಕೊಂದು ನಾನು ತೋರಿಸ್ತೀನಿ. ನೋಡಿ, ಅದು ರೆಡಿಯಾಗಿರೋದಕ್ಕೆ ಈ ಥರ ನೋಡಿ, ಈ ಥರ ಟ್ವಿಸ್ಟ್ ಮಾಡಿದ್ರೆ ಮತ್ತು ಬೆಂಡ್ ಮಾಡಿದ್ರೆ ಅದು ಕಟ್ಟಾಗಬಾರ್ದು. ಅದು ರೆಡಿಯಾಗಿದೆ ಅಂತ ನಿಮ್ಗೆ ಆವಾಗ ಗೊತ್ತಾಗ್ಬಿಡುತ್ತೆ. ಇದಿವಾಗ ಪರ್ಫೆಕ್ಟ್ ರೆಸಿಪಿ ಆಯಿತು. ಇವಾಗ ಇದಕ್ಕೆ ನಾನು ಒಂದು ಸ್ವಲ್ಪ ಮಸಾಲೆ ಅಂದರೆ ಏನಿಲ್ಲ, ಸ್ವಲ್ಪ ಅಚ್ಚ ಖಾರದ ಪುಡಿ ಸೇರಿಸ್ತಾ ಇದ್ದೀನಿ. ಒಂದು 1/4 ಟೇಬಲ್ ಸ್ಪೂನು ಖಾರದ ಪುಡಿ ನಾನು ಸ್ವಲ್ಪ ಸೇರಿಸ್ತಾ ಇದ್ದೀನಿ. 1/4 ಟೇಬಲ್ ಸ್ಪೂನು. ನಿಮ್ಗೆ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಸೇರಿಸ್ಕೊಳ್ಳಿ, ಇಲ್ಲಾಂದರೆ ಪೆಪ್ಪರ್ ಪೌಡ್ರು ಸ್ವಲ್ಪ ಹಾಕ್ಕೊಬೋದು. ಇವಾಗ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಇದು ನೀವು ಮಾಡಿ ನೋಡಿ ಮನೆಯಲ್ಲಿ. ನೋಡಿ, ಇದೆಲ್ಲ ಮಿಕ್ಸ್ ಮಾಡಿ ನೋಡಿ ನನಗೆ ಕಮೆಂಟ್ ಮಾಡೋದು ಮರಿಬೇಡಿ. ನೋಡಿ, ಮತ್ತೊಮ್ಮೆ ನಿಮಗೆ ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಇದು ಯಾವ ರೀತಿ ಆಗಬೇಕು ಅಂತ. ಟೊಮೆಟೊ ಸಾಸ್ ಜೊತೆ ತುಂಬ ಚೆನ್ನಾಗಿ ನೀವು ಟ್ರೈ ಮಾಡಿ, ಕಮೆಂಟ್ ಮಾಡಿ, ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.